ಸರ್ ಇನ್ನು ತಮ್ಮ ಒಂದು ಲೈಫ್ ನ ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲಿ ಒಂದಿಷ್ಟು ಜನ ನಿಮ್ಮ ಜೊತೆ ಇದ್ದವರು ಇವಾಗ್ಲೂ ನಿಮ್ ಜೊತೆ ಇದ್ದಾರಾ ಹೇಗೆ? ಇದಾರೆ. ಗುಡ್ ಕ್ವಶನ್ ಆಕ್ಚುಲಿ. ಯಾಕಂದ್ರೆ ಯಾರು ಕೇಳಿಲ್ಲ ಈ ತರ. ಜೊತೆಲಿ ಇದಾರೆ ಮಂಜುನಾಥ್ ಅಂತ ಹೇಳಿ, ಅವರು ನಮ್ ಜೊತೆ ಬೀದಿಯಲ್ಲಿ ಇದ್ದವರು, ಬೀದಿಯಲ್ಲಿಂದ ಸಂಸ್ಥೆಯಲ್ಲಿ ಪರಿಚಯ ಆಗಿದವರು, ಜೂನಿಯರ್ ಆಕ್ಚುಲಿ. ಸೊ ಇವಾಗ್ಲೂ ಗೊತ್ತಿದ್ದಾರೆ. ಅವರು ಆಕ್ಚುಲಿ ಬಾಲನಟನಾಗೆ ದೇವಿರಿ ಅಂತ ಹೇಳಿ ಒಂದು ಸಿನಿಮಾ ಬಂತು, ಕವಿತಾ ಲಂಕೇಶ್ ಅವ್ರದ್ದು. ಆ ಸಿನಿಮಾದಲ್ಲಿ ಮುಖ್ಯವಾಗಿ ಪಾತ್ರ ಮಾಡಿದ್ರು ಅಂತ. ಅವ್ರಿಗೆ ಮಾಸ್ಟರ್ ಮಂಜುನಾಥ್ ಅಂತ ಹೇಳಿನೇ ಅವಾರ್ಡ್ ಕೊಟ್ರು ಆಕ್ಚುಲಿ, ರಾಜ್ಯ ಪ್ರಶಸ್ತಿ ಬಂತು ಅವ್ರಿಗೆ. ಅವರು ಈಗ ಒಂದು ಸಂಸ್ಥೆಯಲ್ಲಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಕೊಂಡಿದ್ದಾರೆ. ಅವರು ಜೊತೆಲಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದವರು ಅವರು. ಅದ್ರ ಜೊತೆಗೆ ನಾನು ನಮ್ಮ ತಾಯಿ ಬೀದಿಯಲ್ಲಿದ್ದಾಗ ನನಗೆ ನನ್ನ ತಾಯಿಗೆ ಊಟ ಕೊಟ್ಟವ್ರು ಇವಾಗ್ಲೂ ಜೊತೆಲಿದ್ದಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಮಾತಾಡ್ತಿರ್ತಾರೆ. ಹೇಗಿದ್ದೀರ ಲೋಕೇಶ್, ನಿಮ್ಮ ಬೆಳವಣಿಗೆ ನೋಡ್ತಾ ಇದೀವಿ ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ದಾರೆ. ಏನೇ ಮಾಡಿದ್ರು ನಾವು ಕಾಲ್ ಮಾಡಿ ವಿಶ್ ಮಾಡೋದೆಲ್ಲ ಆಗ್ಲಿ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಸುಮಾರು ಜನ ಇದ್ದಾರೆ, ಬಟ್ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ಕೆಲವು ಟೈಮ್ ಈಗೆಲ್ಲ ಸೋಷಿಯಲ್ ಮೀಡಿಯಾಗಳು ಬಂದಿರೋದ್ರಿಂದ ನನ್ ಗೊತ್ತಾ ನಿಮ್ಗೆ ನಾವಿಬ್ರು ಜೊತೆಲಿದ್ದೋ ಆ ತರದೆಲ್ಲ ಮಾತಾಡ್ತಿರ್ತಾರೆ. ತುಂಬಾ ಖುಷಿ ಆಗತ್ತೆ. ಆಮೇಲೆ ಇನ್ನೊಂದು ಸಂಸ್ಥೆ ಕಾಲ್ಡ್ ಬಾಲಕರ ಬಾಲ ಮಂದಿರ ಅಂತ ಹೇಳಿ, ನಾನ್ ಬೆಳೆದಿತ್ತು ವಾತಾವರಣ ಜಾಗ ಅದು ಸಂಸ್ಥೆ. ಆ ಸಂಸ್ಥೆಯ ಸಿಬ್ಬಂದಿಗಳು ಎಲ್ಲರನ್ನು ಕಾಲ್ ಮಾಡ್ತಿರ್ತಾರೆ, ಲೋಕೇಶ್ ನೆನ್ಪಿದೀವ ಹಿಂಗ್ ಅಂತ. ನಳಿನಾ ಮೇಡಮ್ ಅಂತ ಒಬ್ರು ಇದಾರೆ, ಅವ್ರು ನನಗೆ ಟೀಚರ್ ಆಗಿದ್ರು ಆಕ್ಚುಲಿ ಬಾಲಕರ ಬಾಲ ಮಂದಿರ ಹಾಸ್ಟೆಲ್ ಅಲ್ಲಿ ಇದ್ದಾಗ. ಸೊ ಅವರು ಬಂದಿರೋ ದಾರಿ ನೋಡಿದ್ದಾರೆ, ಹೇಗ್ ಬಂದಿದ್ದೆ ನಾನು, ಹೇಗೆಲ್ಲ ಇದ್ದೆ ನಾನು ಸ್ಟ್ರೀಟ್ ಅಲ್ಲಿ, ಅವ್ರಿಗೆಲ್ಲ ಗೊತ್ತು. ಆಮೇಲೆ ನಮ್ಮ ಭಾಸ್ಕರ್ ಸಂಸ್ಥೆ ಸಿಬ್ಬಂದಿಗಳು ಅಷ್ಟೇ, ಅವ್ರಿಗೂ ಸಹ ಗೊತ್ತಿದೆ ಹೇಗೆ. ಇವನ್ ಫೋಟೋ ಸಮೇತ ಇದೆ, ನಾನು ಹೇಗೆಲ್ಲ ಇದ್ದೆ ಅನ್ನೋದು ಫೋಟೋ ಸಮೇತ ಅವ್ರ ಜೊತೆ ಇದೆ. ಸೊ ಹಂಗಾಗಿ ಅವರು ಜೊತೆಲಿ ಇದಾರೆ ಇವತ್ತು. ಅವರು ಮೆಂಟಲ್ ಆಗಿ ಅಥವಾ ಒಂದು ಪೇರೆಂಟ್ಸ್ ಆಗಿ, ಗಾರ್ಡಿಯನ್ ಆಗಿ ನನ್ನ ಜೊತೆಲಿ ಇದ್ದಾರೆ. ಖುಷಿ. ಓಕೆ, ಇನ್ನು ತಮ್ಮ ತಂದೆ ತಾಯಿಗಳು ಚಿಕ್ಕ ವಯಸ್ಸಲ್ಲಿ ಜೊತೆ ಇರ್ಲಿಲ್ಲ ಅಂತ ಹೇಳಿದ್ರಿ, ಇವಾಗ ಹೇಗಿದ್ದಾರೆ? ಚೆನ್ನಾಗಿ ಬೆಂಬಲ ಕೊಡ್ತಾರಾ ಅಥವಾ? ಆಕ್ಚುಲಿ ತಾಯಿ ಎಲ್ಲಿದ್ದಾರೆ ಗೊತ್ತಿಲ್ಲ ಇನ್ನು ತಾಯಿ ಸಿಕ್ಕಿಲ್ಲ. ತಂದೆ ಇದಾರೆ, ಶಿವಗಂಗೆಲೆ ಇದಾರೆ. ಸೊ ಕಾಂಟ್ಯಾಕ್ಟ್ ಇರ್ಲಿಲ್ಲ, ಅವ್ರಿಗೂ ನಮ್ಗೂ ಕಾಂಟ್ಯಾಕ್ಟ್ ಇಲ್ಲ. ಯಾಕಂದ್ರೆ ಕೆಲವು ಕಾರಣಾಂತರಗಳಿಂದ ಅವರು ದೂರ ಅವರೇ ಉಳಿದ್ಬಿಟ್ರು. ನಾವು ಮಾತಾಡ್ಸಕ್ ಹೋದಾಗ್ಲೂ ಬೇರೆ ತರ ರೀತಿ ಆಯ್ತದು. ಹಾಗಾಗಿ ಪರಿಚಯದಲ್ಲಿ ಇಲ್ಲ ಈಗ ಅವರು. ಸ್ವಲ್ಪ ಕಷ್ಟ. ಆದ್ರೂ ತಮ್ಮ ಮಗನ ಬೆಳವಣಿಗೆಯನ್ನ ದೂರದಿಂದ ಖಂಡಿತ ನೋಡ್ತಿರ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡ್ತಿದ್ದಾರೆ, ನೋಡ್ಕೊಂಡೆ ಅವ್ರು ಎಲ್ಲರಿಗೂ ಸುಮಾರು ಜನ ಕೇಳ್ತಿರ್ತಾರೆ, ಬಟ್ ಸಪೋರ್ಟಿವ್ ಇಲ್ಲ ಯಾವ್ದಕ್ಕೂ. ಅವ್ರು ಏನಾದ್ರು ಆಸ್ತಿಗೇನ ಬಂದ್ಬಿಡ್ತಾನೆ ಅಂತ. ಇತ್ತೀಚೆಗೆ ಆಸ್ತಿನೂ ಇನ್ನೊಬ್ಬ ಮಗ ಇದ್ದಾನೆ, ಅವನಿಗೆಲ್ಲ ಬರ್ತಿದ್ದಾರೆ. ಸೊ ಮನೆಯಲ್ಲಿ ದೊಡ್ಡ ಮಗ ನಾನೇನೆ, ಬಟ್ ಏನು ಕೇಳ್ದಂಗೆ ಮಾಡಿದಾರೆ. ಏನ್ ಕೇಳಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾನೇ ಕೊಟ್ಬಿಡ್ಬೋದಿತ್ತು. ಕೇಳ್ದಂಗೆ ಅವ್ರು ಏನಾರ ಮಾಡ್ಕೊಂಡಿದ್ದಾರೆ. ಫೇಕ್ ಕರೆಂಟ್ ಬಿಲ್ ಎಲ್ಲ ಕೊಟ್ಟು, ಏನೋ ಗ್ರಾಮ ಪಂಚಾಯತ್ ಎಲ್ಲ ಕೊಟ್ಬಿಟ್ಟು ಏನೋ ಮಾಡಿದ್ದಾರೆ. ಇದು ಹೇಗೆ ಆ ತರ ಮಾಡಕ್ ಸಾಧ್ಯ? ಅದು ಫ್ಯಾಮಿಲಿ ಟ್ರೀ ಇಲ್ಲ, ಏನೂ ಇಲ್ಲ, ಬಟ್ ಏನೋ ಹಂಗ್ ಮಾಡ್ಕೊಂಡಿದ್ದಾರೆ. ಅದು ಮಾಡಕ್ ಆಗಲ್ಲ, ಬಟ್ ಆದ್ರೂ ಮಾಡಿದ್ದಾರೆ. ನಾನ್ ಕೇಳಿದ್ರೆ ಮಾಡ್ಕೊಳ್ಳಿ ಅಪ್ಪ, ಅಟ್ಲೀಸ್ಟ್ ನಮ್ಮ ಮಕ್ಳಿಗಾದ್ರೂ ಒಂದ್ ಊರಿದೆ ಅಂತ ಗೊತ್ತಾಗ್ತಿತ್ತು, ನಾವು ಬರ್ಬೋದಿತ್ತು ಅಂತ ಹೇಳ್ಬೋದಿತ್ತು. ಏನೂ ಕೇಳ್ದೇನೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಅದೇನು ಸಮಸ್ಯೆ ಏನಿಲ್ಲ. ಸರ್, ಇದೇ ತಂದೆ ತಾಯಿಯನ್ನ ತಾವು ಮೀಟ್ ಮಾಡಕ್ಕೆ ಟ್ರೈ ಮಾಡಿದೀರಾ ಅಥವಾ ಅವ್ರೆಲ್ಲಾದ್ರೂ ಟ್ರೈ ಮಾಡಿದ್ದಿದ್ಯಾ ಅಂತ? ಅವರಂತೂ ಟ್ರೈ ಮಾಡಿಲ್ಲ, ನಾನ್ ತುಂಬಾ ಟ್ರೈ ಮಾಡಿದ್ರೆ ಆಕ್ಚುಲಿ. ಹೋಗ್ಬೇಕಲ್ಲ ಆ ಕಡೆಯಿಂದಾನೆ ಹೋಗೋದು, ಊರ್ ಕಡೆಯಿಂದಾನೆ ಹೋಗೋದು. ಹಂಗೆ ಟ್ರೈ ಮಾಡಿದೀನಿ, ಅವ್ರಿಗೆ ಆಸಕ್ತಿ ಇಲ್ಲ. ಮನೆ ಹತ್ರ ಬಂದಾಗ್ಲೂ ಅವರೆಲ್ಲ ಮನೆಯೆಲ್ಲ ಏನೇನೋ ಕಟ್ಟಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇದುವರೆಗೂ ಮನೆ ಒಳಗಡೆ ಕರೆದಿಲ್ಲ ಅವರು. ನನ್ ಮನೆ ನಾನು ಯಾವಾಗ ಬೇಕಾದ್ರೆ ಹೋಗ್ಬೋದು, ಆದ್ರೆ ಮನಸ್ಫೂರ್ತಿಯಾಗಿ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಹೆತ್ತ ತಂದೆ ಅವ್ರು ಆತರ ಮಾಡಿದ್ರು ಅಂತ ನನ್ಗೂ ಏನ್ ಬೇಜಾರೇನಿಲ್ಲ. ಆದ್ಮೇಲೆ ಮಾಡ್ತಾರೆ. ಯಾಕಂದ್ರೆ ಚಿಕ್ಕ ವಯಸ್ಸಿನ ನೋಡ್ಕೊಂಡಿಲ್ಲ, ಎಲ್ಲೋ ಒಂದ್ ಕಡೆ ಬೆಳೆದಿದ್ದೆ. ನನಗೆ ಒಂದು ಕಟ್ಟಸಿ ಏನಪ್ಪಾ ಅಂತಂದ್ರೆ, ಅಪ್ಪ ಇವಾಗ್ಲೂ ಬಾರೋ ನನ್ನ ನೋಡ್ಕೊಳ್ಳೋ ಅಂತ ಬೈದ್ರು ಪರವಾಗಿಲ್ಲ, ನನ್ಗೆ ಏನಂದ್ರು ಪರವಾಗಿಲ್ಲ ನನ್ಗೆ, ಯಾಕಂದ್ರೆ ತಂದೆ ಅವರು. ಬಟ್ ಆ ಪ್ರೀತಿ ಇನ್ನೂ ಅವ್ರಿಗೆ ಬಂದಿಲ್ವಲ್ಲ ಅನ್ನೋ ಒಂದು ಬೇಜಾರಿದೆ. ಮನ್ಸ್ ಕೊಟ್ಟು ಮುಖ ಕೊಟ್ಟು ಮಾತಾಡೋದಾಗ್ಲಿ, ಪ್ರೀತಿಯಿಂದ ಕರೆಯೋದಾಗ್ಲಿ ಏನೂ ಇಲ್ಲ. ಅದು ಬಹಳ ಬೇಜಾರಿದೆ ಆಕ್ಚುಲಿ. ಒಂದು ಅವ್ರು ಅನ್ಕೊಬಹುದು, ನೀನ್ ಬೆಳೆದಿದ್ಯಾ, ಬಂದ್ ನೋಡ್ಕೊಂಡು ಸಾಕಾಗಲ್ವಾ ನೀನು ಹಂಗಿಂಗ್ ಅಂತ ಹೇಳ್ಬೋದು. ಹಂಗಾದ್ರೂ ಹೇಳಿ ಅಂತ ನಾನು, ಹಂಗಾದ್ರೂ ಹೇಳಿ, ಆ ರೂಪದಲ್ಲಾದ್ರೂ ಮಾತಾಡ್ಬೋದಲ್ಲ ಅಂತ. ಬಟ್ ಯಾವ್ದಕ್ಕೂ ಇದುವರೆಗೂ ಇಲ್ಲ. ಯಾಕಂದ್ರೆ ಇವಾಗ ಮಗ ಇದ್ದಾನೆ, ಅವ್ನು ನೋಡ್ಕೊಂತ ಇದ್ದಾನೆ, ಹಂಗ ಅವ್ರ ಖುಷಿ ಇದೆ. ಆಗ್ಲಿ, ಆರಾಮಾಗಿರ್ಲಿ, ಖುಷಿಯಾಗಿರ್ಲಿ. ಇವತ್ತವರೆಗೂ ನಾನು ಯಾವ್ದಕ್ಕೂ ಹೋಗಿಲ್ಲ, ಹೋಗೋದು ಇಲ್ಲ, ಆರಾಮಾಗಿರ್ಲಿ ಅಂತ ಅಷ್ಟೇ. ನಮ್ ಕಡೆ ಯಾವಾಗ ನಾನಂತ ಯಾವಾಗ್ಲೂ ರೆಡಿ ಇದ್ದೀನಿ. ಒಂದು ಫೋನ್ ಮಾಡಿದ್ರೆ ನಾನು ಹೋಗ್ಬಿಡ್ತೀನಿ, ಒಂದು ಫೋನ್ ಹಾಕಿದ್ರು ನಾನು ರೆಡಿ ಇದ್ದೀನಿ. ಹೋಗಿ ಮಾತಾಡ್ಸೋದಕ್ಕಲ್ಲ, ಮನೇಲಿ ಇರೋದಕ್ಕೆ ಹೋಗ್ತೀನಿ. ಬೇಕಾದ್ರೆ ಒಂದು ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ತಂದೆ ಕೋಪಿಸ್ಕೊಂಡಿರ್ಬೋದು, ಎತ್ತ ತಂದೆ ತಾಯಿ ಏನು ಮಾಡಕ್ಕಲ್ಲ, ಕೋಪಿಸ್ಕೊಂತಾರೆ, ಅವ್ರು ಸಾಕಿರೋರು. ಬಟ್ ಆದ್ರೂ ಎಲ್ಲ ಒಂದ್ ಕಡೆ ನನ್ಗೂ ಫೀಲ್ ಇದೆ. ಯಾಕಂದ್ರೆ ಮೂರ್ ಜನ ಹೆಂಡ್ತಿರೋ ಅವ್ರಿಗೆ. ಮೊದಲನೇ ಹೆಂಡತಿ ತೀರ್ಕೊಂಡು, ಎರಡನೇ ನಮ್ಮಮ್ಮ, ಮೂರನೇ ಹೆಂಡತಿ ಇದಾರ, ಅವರು ಪಾಪ ಕಷ್ಟದಲ್ಲಿದ್ದಾರೆ.
ಅಂದ್ರೆ ಹೆಂಡತಿ ಕಷ್ಟದಲ್ಲಿದ್ದಾರೆ, ಮನೆ ಹಿಂದೆಗಡೆ ಮನೆ ಮಾಡಿ ಅವ್ರನ್ನ ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವರು ನೆಮ್ಮದಿ ಇಲ್ಲ. ಏನ್ ಸಮಸ್ಯೆ ಅನ್ನೋದು ಶೇರ್ ಮಾಡಲ್ಲ. ಯಾವ್ದಾದ್ರು ಏನಾದ್ರು ಪ್ರಾಬ್ಲಮ್ ಆದಾಗ ನನಗೆ ಫೋನ್ ಹಾಕ್ತಾರೆ, ಅದು ತಂಗಿ ಫೋನ್ ಹಾಕ್ತಾಳೆ, ಅಣ್ಣ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಪ್ಪ ಅಮ್ಮಂಗೆ ಹಂಗಿ ಅಂತ ಕೇಳ್ತಿರ್ತಾರೆ. ಇದೆಲ್ಲ ಯಾಕೆ? ಅಟ್ಲೀಸ್ಟ್ ಇರೋದಿಷ್ಟ ಅದು ಖುಷಿಯಾಗಿದ್ದು ಹೋಗ್ಬೇಕು. ಅದಕ್ಕಿಂತ ನಮ್ಮ ಮಕ್ಳ ಕಡೆ ಏನ್ ಬೇಕು ಎಲ್ಲವೂ ಮಾಡ್ತೀವಿ, ಖುಷಿಯಾಗಿದ್ದು ಹೋಗ್ಬೇಕು. ಈ ಮನಸ್ತಾಪಗಳು, ಆ ಹಣಕಾಸಿನ ವಿಚಾರಕ್ಕಾಗ್ಲಿ ಮನಸ್ತಾಪಗಳು ಮಾಡೋದ್ರಿಂದ ಏನಿಲ್ಲ, ಆರೋಗ್ಯ ಕಳ್ಕೊಂತೀವಿ ಅಷ್ಟೇ. ಸೊ ಆ ಒಂದ್ ಸಮಸ್ಯೆ ಅಟ್ಲೀಸ್ಟ್ ನಾನು ಇರೋವರೆಗೂ ಅದ್ರ ಪ್ರೀತಿಯಿಂದ ನೋಡ್ಕೊಳಂತ ನಾನು ಎದುರು ನೋಡ್ತಾ ಇದೀನಿ. ಆಗ್ತಿಲ್ಲ, ನೋಡ್ಬೇಕು. ಯಾವಾಗ ಆ ಮನಸ್ಸು ಬರುತ್ತೋ ಅವಾಗ ನಾನು ಹೋಗಿ ನನ್ ಕೈಲಾದ ಸೇವೆ ನಾನು ನಮ್ಮ ತಂದೆಗೆ ಮಾಡ್ಬೇಕು ಅಂತ. ಆದಷ್ಟು ಬೇಗ ಅವರಿಗೆ ನೀವು ನಿಮ್ಮ ಪ್ರೀತಿ ಅವರಿಗೆ ಸಿಗ್ಲಿ, ಅವರ ಪ್ರೀತಿ ನಿಮ್ಗೆ ಸಿಗ್ಲಿ ಅನ್ನುವಂಥದ್ದು. ಇನ್ನೊಂದು, ತಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್, ಲವ್ ಕಮ್ ಅರೇಂಜ್. ಓಕೆ. ಆಕ್ಚುಲಿ ಪ್ರತಿಭಾ ನನ್ನ ವೈಫ್, ಆಕ್ಚುಲಿ ಅವರು ಇಸ್ಕಾನ್ ಕಾಂಪಿಟೇಷನ್ ಅಲ್ಲಿ ನನಗೆ ಪರಿಚಯ ಆಗಿತ್ತು. ಅಲ್ಲಿಂದ ನಮ್ಮಿಬ್ರು ಪರಿಚಯ. 5 ವರ್ಷದಿಂದ ಕಾಂಪಿಟೇಷನ್. ನಾನು ಯಾವಾಗ ಲಾ ಸ್ಟಡಿ ಮಾಡ್ತಾ ಇದ್ದೆ, ಲವ್ ಆಗೈತೆ ಅಲ್ಲಿ. ಲಾ ಓದಕ್ ಹೋಗಿ ಲವ್ ಓದ್ಬಿಟ್ಟೆ. ಇಸ್ಕಾನ್ ಅಲ್ಲಿ ಪರಿಚಯ ಆದ್ರು. ಸೊ ಹಂಗೆ ಪರಿಚಯ ಆದ್ರು. ಆಮೇಲೆ ನಮ್ಮ ಚರ್ಚ್ ಅಲ್ಲಿ ಫಾದರ್ಗೆ ಸಿಸ್ಟರ್ಗೆಲ್ಲ ಹೇಳಿ, ನಮ್ಮ ತಂದೆಯವ್ರಿಗೂ ಹೇಳಿದ್ದೆ ನಾನು, ಅಪ್ಪ ಈ ತರ ಮದುವೆ ಮಾಡ್ಕೊಂತ ಇದೀನಿ ಬಾ ಅಂತ ಹೇಳಿ. ಬಂದಿಲ್ಲ ಅವರು. ಸೊ ನಮ್ಮ ತಂದೆ ತಾಯಿ ಜಾಗದಲ್ಲಿ ನಮ್ಮ ಫಾದರ್ ಸಿಸ್ಟರ್ ನಿಂತ್ಕೊಂಡು ಧರ್ಮಸ್ಥಳದಲ್ಲಿ ಮದುವೆ ಮಾಡ್ಸಿದ್ರು. ಅಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಆಮೇಲೆ ಇಲ್ಲಿ ಯಲಹಂಕದಲ್ಲೇ ಬಂದು ರಿಸೆಪ್ಷನ್ ಮಾಡ್ಕೊಂಡು ತುಂಬಾ ಚೆನ್ನಾಗಾಯ್ತು. ಸೊ ಈಗ 2 ಮಕ್ಳಿದ್ದಾರೆ. ಸೊ ಅವರು ಸ್ಕೂಲ್ಗೆ ಹೋಗ್ತಿದ್ದಾರೆ. ಸೊ ಒಬ್ಬನ ಹೆಸರು ವಿದುರಾದಿತ್ಯ, ಇನ್ನೊಬ್ಬನ ಹೆಸರು ವೀರ್ ಚಿರಾಗ್ ಅಂತ ಹೇಳಿ. ಸೊ ಒಬ್ಬ 4th ಸ್ಟ್ಯಾಂಡರ್ಡ್, ಇನ್ನೊಬ್ಬ LKG ಓದ್ತಿದ್ದಾನೆ. ಗೋಯಿಂಗ್ ಗುಡ್ ಆಕ್ಚುಲಿ. ಎಲ್ಲ ಒಂಥರ ಕಲಾ ಕುಟುಂಬ. ಅಂದ್ರೆ ನಾನ್ ಕೇಳಲ್ಪಟ್ಟೆ ತಮ್ಮ ವೈಫ್ ಕೂಡ ಏನು ಡಾನ್ಸರ್, ಬೇರೆ ಡಾನ್ಸರ್, ಡಿಸೈನರ್ ಅಂತ ಕೇಳಲ್ಪಟ್ಟೆ. ಡ್ಯಾನ್ಸರು, ಆಮೇಲೆ ಪೇಂಟರ್, ತುಂಬಾ ಚೆನ್ನಾಗಿ ಆರ್ಟ್ ವರ್ಕ್ ಮಾಡ್ತಾರೆ. ಸೊ ಹಂಗಾಗಿ ಪರಿಚಯ ಆಗಿದ್ದು ಇಬ್ರು ಜಾಸ್ತಿ. ಅದರಿಂದ ಖುಷಿ ಆಗಿದ್ದೀವಿ. ಸೊ ಈಗ ಆರಾಮಾಗಿದ್ದೀವಿ. 2 ಮಕ್ಳು, ವೈಫು. ಸೊ ವೈಫ್ ಇಲ್ಲೇ ಚಿಗುರು ಎದುರುಗಡೆ ಪೂರ್ಣ ಪ್ರಜ್ಞಾ ಸ್ಕೂಲ್ ಅಂತ ಇದೆ. ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಸೀನಿಯರ್ ಟೀಚರ್ಗೆ ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅಂಡ್ ನಾನು ಪ್ರತಿಭಾ ಇಬ್ರು ಫ್ರೀಲಾನ್ಸ್ ಆಗಿ ಸುಮಾರು NGO ಗಳಿಗೆಲ್ಲ ವರ್ಕ್ ಮಾಡ್ತಿದ್ದೆ ಆಕ್ಚುಲಿ. ಸೊ NGO ಕೆಲಸ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ಮಕ್ಕಳಿಗೆ ಕಲೆಗಳನ್ನ ಕಲಿಸ್ಕೊಡುವಂಥದ್ದು, ಕಲೆಗಳ ಮೂಲಕ ಜೀವನ ಕೌಶಲ್ಯವನ್ನ ಕಲಿಸುವಂಥದ್ದು. ಯಾಕಂದ್ರೆ ನಾನು ಕಲ್ತಿರೋದೆಲ್ಲ ಕಲೆಯಿಂದ. ಸೊ ಕಲೆನೇ ಇವತ್ತು ನನಗೆ ಹಣ ಕೊಡ್ತಿರೋದು. ಸೊ ಹಾಗಾಗಿ ನನ್ನ ಸ್ಟ್ರೆಂತ್ ನಾನು ಕಂಡ್ಕೊಂಡಿದ್ದೇನಪ್ಪ, ಕಲೆ ಮೈ ಸ್ಟ್ರೆಂತ್ ಆಕ್ಚುಲಿ. ಸೊ ಹಂಗಾಗಿ 100 ಜನ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಟೀಚರ್ಸ್ ಡೆವಲಪ್ಮೆಂಟ್, ಟೀಚರ್ಸ್ ಗಳಿಗೆ ಕ್ಲಾಸ್ ತಗೊಂತೀವಿ, ಕಂಪನಿ ಎಂಪ್ಲಾಯೀಸ್ ಗಳಿಗೆ. ಅವ್ರಿಗೆ ಏನ್ ಡಿಸೈನ್ ಬೇಕಂದ್ರೆ ಡಿಸೈನ್ ಇನ್ ದ ಸೆನ್ಸ್ ಅವ್ರಿಗೊಂದು 2 ದಿವಸ ಟೈಮ್ ಇದೆ ನಮ್ಮ ಹತ್ರ, ನಮ್ಗೊಂದು ಏನೋ ಡಿಸೈನ್ ಮಾಡಿ ಆಕ್ಟಿವಿಟಿ ಮಾಡಿಸಿ ಅಂದ್ರೆ ಬೇಗನೆ ರೆಡಿ ಮಾಡ್ಬಿಟ್ಟು ಡಿಸೈನ್ ರೆಡಿ ಮಾಡಿ ಆಕ್ಟಿವಿಟಿ ಮಾಡಿಸ್ತೀನಿ ಅವ್ರಿಗೆ. ಆ ತರ ಒಂದು ಸ್ಕಿಲ್ಸ್ ಮಾಡ್ಕೊಂಡಿದೀನಿ. ಸುಮಾರು ಒಂದು 20 ವರ್ಷದಿಂದನೂ ಟ್ರೈನಿಂಗ್ ಅಲ್ಲೇ ಇದ್ದೀನಿ. ಟ್ರೈನಿಂಗ್ ಫೀಲ್ಡ್ ಅಲ್ಲಿ ಅಂದ್ರೆ ಟೀಚರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಲೈಫ್ ಸ್ಕಿಲ್ಸ್ ಪ್ರೋಗ್ರಾಮ್ ಥ್ರೂ ಕ್ರಿಯೇಟಿವ್ ಆರ್ಟ್ಸ್. ಸೊ ಡ್ರಾಮಾ, ಪೇಂಟಿಂಗ್, ಹಾಡು, ಆಮೇಲೆ ಗೇಮ್ಸ್ ಗಳ ಮೂಲಕ ಸ್ಕಿಲ್ಸ್ ನ ಹೇಳ್ಕೊಡ್ತೀನಿ. ಏನಪ್ಪಾ ಸ್ಕಿಲ್ಸ್ ಅಂತಂದ್ರೆ, ಈಗ ನನಗೆ ತುಂಬಾ ಪ್ರಾಬ್ಲಮ್ಸ್ ಇದೆ. ನನಗೆ ಆ ಪ್ರಾಬ್ಲಮ್ಸ್ ಗಳನ್ನ ಹೊರಗಡೆ ಹಾಕೋದು ಹೇಗೆ, ಅದು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಬಗ್ಗೆ ಹೇಗೆ, ಅದನ್ನ ಹೇಗೆ ಅನಲೈಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವರ್ಕ್ಶಾಪ್ ಅದು. ಸೊ ಈಗ ತುಂಬಾ ದುಃಖ ಇದೆ, ಅಯ್ಯೋ ನನ್ಗೆ ಕಷ್ಟ ಅನ್ಕೊಂತೀನಿ. ಸೊ ಈ ಆಕ್ಟಿವಿಟಿ ಮಾಡಾದ್ಮೇಲೆ ಅವ್ರ ಕಷ್ಟದ ಮೇಲೆ ನನ್ ಕಷ್ಟ ಏನೂ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಡಿಬ್ರೀಫ್ ಮಾಡ್ತೀನಿ ಕರೆಕ್ಟ್ ಆಗಿ, ಪೇಂಟಿಂಗ್ ಎಲ್ಲ ಮಾಡಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅವ್ರಿಗೆ. ಈಗ ನೀವೇನೇನ ನಿಮ್ ಜರ್ನಿ ಎಲ್ಲ ಪೇಂಟಿಂಗ್ ಮಾಡಿ, ಆದ್ರೆ ಬರಿಬೇಡಿ, ಪೇಂಟಿಂಗ್ ಮಾಡಿ. ನಿಮ್ ಕಷ್ಟ ಅನ್ನೋದನ್ನ ಬ್ಲಾಕ್ ಕಲರ್ ಹಾಕಿ ಅಥವಾ ರೆಡ್ ಹಾಕಿ, ನಿಮ್ಗೆ ಖುಷಿ ಆಗಿರೋ ಜಾಗದಲ್ಲೆಲ್ಲ ಫ್ಲವರ್ಸ್ ಬರೀರಿ, ಅಥವಾ ಗ್ರೀನ್, ನಿಮ್ಗೆ ಇಷ್ಟ ಆಗಿರೋ ಕಲರ್ ಬ್ಲೂ ಏನಾದ್ರು ಹಾಕಿ. ಚಿಕ್ಕ ವಯಸ್ಸಿಂದ ಎಲ್ಲಿವರೆಗೂ ಬರ್ದಿರ್ತಾರೆ. ಈಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದೀನಿ ಅಂದ್ರೆ, ನಾನೆಲ್ಲ ಶೇರ್ ಮಾಡ್ಬೇಕಾದ್ರೆ ನಮ್ಗೆ ರಿಯಲೈಸ್ ಆಗ್ತಾ ಇರ್ತದೆ ಥಾಟ್ ಎಲ್ಲ. ಹತ್ಕೊಂಡ್ಬಿಡ್ತೀನಿ, ಜೋರಾಗಿ ಹತ್ಕೊಂಡ್ಬಿಡ್ತೀನಿ, ಇಷ್ಟೆಲ್ಲ ಆಗಿದೆ ನನ್ನ ಲೈಫಲ್ಲಿ. ನೀವ್ ಕೇಳ್ತಾ ಇರೋರು, ನಾನೇ ನನ್ ಕಷ್ಟ ಅನ್ಕೊಂಡಿದ್ದೀನಿ, ಇವ್ರ ಕಷ್ಟ ಶೇರ್ ಮಾಡ್ತಿರಲ್ಲ, ಇವ್ರ ಕಷ್ಟ ನಂದೇನು ಇಲ್ಲ ಅಂತ ರಿಲೀಫ್ ಆಗುತ್ತೆ. ಎಲ್ಲೋ ಒಂದು ಕಡೆ ರಿಲೀಫ್ ಆಗುತ್ತೆ. ಆ ತರದ ಆಕ್ಟಿವಿಟಿಗಳು ಮಾಡಿ, ಕಲೆಗಳಿಂದ ಆಕ್ಟಿವಿಟಿಗಳನ್ನ ಮಾಡ್ತಾ ಇದೀನಿ. ಗೋಯಿಂಗ್ ಗುಡ್ ಆಕ್ಚುಲಿ, ಚೆನ್ನಾಗಿ ಹೋಗ್ತಾ ಇದೆ. ಸೊ ಕ್ಯಾಂಪ್ಗಳು ಮಾಡ್ತಿರ್ತೀನಿ, ಸಮ್ಮರ್ ಕ್ಯಾಂಪ್ಸ್ಗಳು. ಜೊತೆಗೆ ಈಗ ಅಕ್ಟೋಬರ್ಲೂ ಕ್ಯಾಂಪ್ ಮಾಡ್ಬೇಕು ಅನ್ಕೊಂಡಿದೀನಿ. ಚೆನ್ನಾಗ್ ಆಗ್ತಿದೆ. ಅದೇ ಇಲ್ಲಿ ಬಂದಾಗ್ಲೂ ನಾವು ನೋಡಿದ್ವಿ ಚಿಗುರು ಕಲಾ ಕುಟೀರ ಅಂತ, ತುಂಬಾ ಗ್ರೀನರಿ ಇದೆ. ನೀವು ಏನು ಜಾಸ್ತಿಯಾಗಿ ಪರಿಸರ ಪ್ರೇಮಿ ಅಂತ ಅನ್ಸುತ್ತೆ ನೋಡ್ದಾಗ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟು ಗ್ರೀನರಿ ಇದೆ, ಹೂವಿನ ಗಿಡಗಳನ್ನೆಲ್ಲ ಇಟ್ಟಿದ್ದೀರಾ, ಪಕ್ಷಿಗಳನ್ನ ಕೂಡ ಸಾಕೊಂಡಿದ್ದೀರಾ, ಸ್ಟುಡಿಯೋ ಬೇರೆ ಮೇಲ್ಗಡೆ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ?
ಸೊ ಚಿಗುರು ಕಲಾಕುಟೀರ ಆಕ್ಚುಲಿ ನಾನು ಬಿಗ್ ಬಾಸ್ ಹೋಗಿದ್ದೆ ಲಾಸ್ಟ್ OTT ಸೀಸನ್ ಅಂತ ಹೋಗಿದ್ದೆ. ತುಂಬಾ ಅಂದ್ರೆ ಹತ್ತದ ಸುಮಾರು 1 ವಾರ ಇದ್ದೆ. ಏಟ್ ಆಯ್ತು. ಆ ಏಟ್ ಆಗಿರೋದ್ರಿಂದ ನಾನು ಹೊರಗಡೆ ಬಂದೆ. ಎಲಿಮಿನೇಷನ್ ಆಗಿಲ್ಲ ಏನಿಲ್ಲ, ಬಟ್ ಆದ್ರೂ ರೆಸ್ಟಿಗೆ ಅಂತ ಬಂದ್ಬಿಟ್ಟೆ. ಒಂದು 6 months ರೆಸ್ಟ್ ತಗೊಂಡ್ಬಿಟ್ಟೆ. ಅಷ್ಟು ದೊಡ್ಡ ಪೈನ್ ಆಗಿದೆ ಆಕ್ಚುಲಿ, ಕಾಲ್ ಏಟ್ ಆಗಿ. ಸೊ ಅದು ಆ ಒಂದು ಡಿಪ್ರೆಸ್ ಅಲ್ಲಿ ಬಂದು ಚಿಗುರು ಕಲಾಕುಟೀರ ಸ್ಟಾರ್ಟ್ ಮಾಡಿತ್ತು ಆಕ್ಚುಲಿ. ಸೊ ಎಲ್ಲ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳೇ ಬಂದು ಇನಾಗ್ರೇಟ್ ಮಾಡಿತ್ತು ಆಕ್ಚುಲಿ. ಸೊ ಚೈತ್ರ ಹಳ್ಳಿಕೇರರು, ಅರ್ಜುನ್ ಅವರು, ಸೋಮಣ್ಣ ಮಾಚಿಮಾಡ, ಉದಯ್, ಸುಮಾರು ಜನ ಬಂದಿದ್ರು. ಎಲ್ಲ ಬಂದು ಅವ್ರು ಇನಾಗ್ರೇಟ್ ಮಾಡಿ ಹೋಗಿತ್ತು ಆಕ್ಚುಲಿ. ಅಲ್ಲಿ ಬಿಗ್ ಬಾಸ್ ಇಂದ ಬಂದಿದ ತಕ್ಷಣ ಇದು ಶುರು ಮಾಡಿದೆ. ಇದು ಅಂದ್ರೆ ಏನು ಬಿಗ್ ಬಾಸ್ ಮನೆ ನೋಡ್ಬಿಟ್ಟು ಅದೇ ತರ ಒಂದು ಫೀಲ್ ಬೇಕು ಅಂತನಾ ಅಥವಾ ಹೇಗೆ ಈ ತರ ಈ ತರ ಇಲ್ಲ, ಅಲ್ಲಿ ಹೋದ್ರೆ ಯಾವಾಗ ಜಗಳನೇ ಗ್ಯಾರಂಟಿ, ಆ ತರದ್ ಏನಿಲ್ಲ. ಬಟ್ ನನಗೆ ಈ ಚಿಗುರು ಕಲಾಕುಟೀರ, ಚಿಗುರು ಅನ್ನೋ ಒಂದು ಮೀನಿಂಗ್ ಅಂದ್ರೆ ಚಿಗುರು ಅನ್ನೋದು ನನ್ನ ಮಗ ಮತ್ತೆ ಇಬ್ರು ಮಕ್ಕಳ ಹೆಸರು ತಗೊಂಡು ಮಾಡಿರುವಂತದ್ದು. ಇದು ಚಿರಾಗ್ ಅಂತ ಅವನ ಹೆಸರು. ಸೊ ಮೊದಲನೇ ಅಕ್ಷರ ವಿದುರ್, ರು ಅನ್ನೋ ಅಕ್ಷರ, ಮಧ್ಯದಲ್ಲಿ ಗುರು, ಗುರು ಇರ್ಬೇಕು ಎಲ್ಲದಕ್ಕೂ ಅಂತ ಹೇಳಿ ಚಿಗುರು ಅಂತ ಆ ತರ ಒಂದು ಪ್ಲಾನ್ ಮಾಡಿ ಚಿಗುರು ಅಂತ ಹೇಳಿ. ಅಂಡ್ ಇಲ್ಲಿ ಯಾರೇ ಬಂದ್ರು ಎಂಟಿ ಆಗಿ ಬರ್ಬೇಕು, ಖಾಲಿ ಆಗಿ ಬರ್ಬೇಕು. ನನ್ಗೆ ಗೊತ್ತಿದೆ ಅಂತ ಬಂದ್ರೆ ಏನು ಕಲಿಯಕ್ ಆಗಲ್ಲ. ಸೊ ಖಾಲಿ ಆಗಿ ಬಂದ್ರೆ ದೊಡ್ಡ ಹೆಮ್ಮರವಾಗಿ ಬೆಳಿಬಹುದು. ಸೊ ಬರ್ಬೇಕಾದ್ರೆ ಖಾಲಿ ಆಗಿ ಬರ್ಬೇಕು, ಏನೋ ಫೀಲ್ ಮಾಡ್ಕೊಬೇಕು ಅಥವಾ ತಗೊಬೇಕನ್ನೋ ಒಂದು ಕಾನ್ಸೆಪ್ಟ್. ಚಿಗುರು ಯಾವಾಗ್ಲೂ ಹೆಮ್ಮರವಾಗಿ ಬರ್ಬೇಕು, ಚಿಗುರಾಗಿರ್ಬೇಕು. ಸೊ ಕಲಿಯೋ ಪ್ರತಿಯೊಂದು ಚಿಗುರಾಗಿ ಕಲ್ತ್ಕೊಬೇಕು. ಏನೇ ಆಗ್ಲಿ ನನಗ್ ಗೊತ್ತಿದೆ ಅಂತ ಕಲಿಯಕ್ ಹೋದ್ರೆ ಏನು ಕಲಿಯಕ್ ಆಗಲ್ಲ. ಸೊ ಎಂಟಿ ಆಗಿ ಬಂದ್ರೆ ಫಿಲ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದೆಲ್ಲ ಚಿಗುರು ಶುರು ಮಾಡಿದೆ. ಅಂಡ್ ಈ ವಾತಾವರಣ ಅಷ್ಟೇ, ಕಲಿಯೋ ವಾತಾವರಣ ಅದ್ಭುತವಾಗಿ ಮಾಡ್ಕೊಟ್ರೆ ನಮ್ ಥಾಟ್ ಯಾವಾಗ್ಲೂ ಕ್ರಿಯೇಟಿವ್ ಬರ್ತಾ ಇರುತ್ತೆ. ಸೊ ಆ ಒಂದು ಇಂಟೆನ್ಷನ್ ಇಂದ ಈ ಜಾಗಗಳೆಲ್ಲ ಕ್ರಿಯೇಟಿವ್ ಆಗಿ ಮಾಡಿರುವಂತದ್ದು ಇದು. ಸೊ ಏನೇ ಕಲ್ತ್ರು ಎಲ್ಲೇ ನೋಡಿದ್ರು ನಮ್ಗೆ ಕ್ರಿಯೇಟಿವ್ ಕಾಣಿಸ್ತಿರ್ಬೇಕು. ಅವಾಗ ಏನಾಗುತ್ತೆ, ಯಾರೇ ಆಗ್ಲಿ ಅವ್ರಿಗೆ ಕ್ರಿಯೇಟಿವ್ ಥಾಟ್ ಓಡ್ತಾರೆ. ಈ ಕ್ರಿಯೇಟಿವ್ ಸ್ಕಿಲ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗ್ತಿರೋ ಒಬ್ಬ ವ್ಯಕ್ತಿಗೆ. ಅಂತ ನಾನು ಡ್ರಾಯಿಂಗೇ ಬರೋಣ, ಸುಮ್ನೆ ಗೀಚ್ ಹಾಕಿ ಬರುತ್ತೆ, ಯಾಕೆ ಬರೋಣ, ಕಲರ್ ಕೊಡಿ, ಏನೋ ಸುಮ್ನೆ ಮಾಡ್ತಾ ಇರ್ಬೇಕು. ಸೊ ಇಲ್ಲಿ ನನ್ಗೆ ನೋಡಿರ್ಬೋದು ಎಲ್ಲಾ ಕಡೆನೂ ಗಿಡಗಳು, ಪ್ರತಿಯೊಂದು ಕ್ರಿಯೇಟಿವ್ ಆಗಿ ಮಾಡಿಕ್ಕಿದ್ದೀನಿ. ಸೊ ಯಾವಾಗ್ಲೂ ಏನಾದ್ರು ಒಂದ್ ಮಾಡ್ತಾ ಇರ್ತೀನಿ. ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಓವರ್ ಆಲ್ ಎಲ್ಲ ನೋಡಕ್ಕೋದ್ರೆ ಒಂದು 65 ಜನ ಇದೀವಿ ಈಗ. ಇಲ್ಲಿ ನಮ್ಮಲ್ಲಿ ಪೇಂಟಿಂಗ್ ಇದೆ, ಮತ್ತೆ ಡ್ರಾಯಿಂಗ್ ಇದೆ. ಪೇಂಟಿಂಗ್ ಡ್ರಾಯಿಂಗ್ ಡಿಫ್ರೆನ್ಸ್ ಏನಂದ್ರೆ, ಪೇಂಟಿಂಗ್ ಬಂದು ವಾಟರ್ ಕಲರ್, ಆಕ್ರಿಲಿಕ್ ಕಲರ್, ಆಯಿಲ್ ಮೀಡಿಯಾ ಈ ತರದೆಲ್ಲ ಹೇಳ್ಕೊಡ್ತೀವಿ. ಡ್ರಾಯಿಂಗ್ ಅಂತ ಬಂದ್ರೆ ಗ್ರಾಫಿಟೆಡ್ ರಿಯಲಿಸಮ್ ಅಂತ ಹೇಳ್ಬಿಟ್ಟು, ಅಂದ್ರೆ ಬರೀ ಪೆನ್ಸಿಲ್ ಡ್ರಾಯಿಂಗ್ ಮಾತ್ರ ಅದು. ಅದಕ್ಕೆ ಸ್ಟೇಜ್ ವೈಸ್ ಇದೆ. ಅದು ಸಾಕ್ರೆ ಅಂತ ಹೇಳಿ, ಯುವರಾಜ್ ಸಾಕ್ರೆ ಅಂತ ಒಬ್ರಿದ್ದಾರೆ, ಅವ್ರು ಹೇಳ್ಕೊಡ್ತಾರೆ. ಪೇಂಟಿಂಗ್ ನಾನು ಹೇಳ್ಕೊಡ್ತೀನಿ. ಆಮೇಲೆ ಡ್ರಾಮಾ ಇದೆ, ಚಿಕ್ಕ ಮಕ್ಳಿಗೂ ಇದೆ ಡ್ರಾಮಾ, ದೊಡ್ಡವ್ರಿಗೂ ಇದೆ ಡ್ರಾಮಾ. ಇದು ಯಾರು ಹೇಳ್ಕೊಡ್ತಾ ಇದ್ರೆ ದೊಡ್ಡ ಮಕ್ಳಿಗೆಲ್ಲ ಈ ನೀನಾಸಂ ಇಂದ ಅಥವಾ NS ಇಂದ ಬಂದು ಅವ್ರುಗಳು ಹೇಳ್ಕೊಡ್ತಿರ್ತಾರೆ. ಅದ್ರ ಜೊತೆಗೆ ನಾನು ಹೇಳ್ಕೊಡ್ತಾ ಇರ್ತೀನಿ ಡ್ರಾಮಾ. ಈಗ ಸರಿ ಸುಮಾರು ಒಂದು 3-4 months ಇಂದ ಡ್ರಾಮಾ ತಗೊಂಡಿಲ್ಲ ಯಾವ್ದು ದೊಡ್ಡದು. ಬಿಕಾಸ್ ನವೆಂಬರ್ ಅಲ್ಲಿ ನಮ್ದು ಫೆಸ್ಟ್ ಬರುತ್ತೆ, ಚಿಗುರು ಹಬ್ಬ ಅಂತ ಹೇಳಿ. ಇದಕ್ಕೆ ಡ್ರಾಮಾ ರಿಹರ್ಸಲ್ ಮಾಡ್ತಾ ಇದ್ವಿ. ಹಳೆ ಹುಡುಗರೇನೆ ಡ್ರಾಮಾ ರಿಹರ್ಸಲ್ ಮಾಡಿ ಶೋ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದೀವಿ. ಆಮೇಲೆ ಚಿಕ್ಕ ಮಕ್ಳಿಗೆ NS ಇಲ್ಲ, ಇವಾಗ ಬ್ಲಿಂಕ್ ಅನ್ನೋ ಸಿನಿಮಾ ಬಂತು. ಅದ್ರದ್ದು ಶ್ರೀನಿಧಿ ಅಂತ ಹೇಳಿ ಡೈರೆಕ್ಟರ್, ಅವರ ಒಂದು 8 ತಿಂಗಳಿಂದ ಹೇಳ್ಕೊಡ್ತಿದ್ರು ನಿಮ್ಮ ಮಕ್ಳಿಗೆ ಡ್ರಾಮಾನ. ಸೊ ಹಿಂಗೆ ಒಂದು ವರ್ಕ್ಶಾಪ್, ಅಂದ್ರೆ ಪ್ರೊಫೆಷನಲ್ ಫೆಸಿಲಿಟೇಟರ್ ನ ಕರ್ಕೊಂಡ್ಬಂದು ಟ್ರೈನಿಂಗ್ ಕೊಡ್ತೀವಿ ಇಲ್ಲಿ. ಹಂಗೆ ಮತ್ತೆ ಮ್ಯೂಸಿಕ್ ಆಗಿರ್ಬೋದು, ಕೀಬೋರ್ಡ್ ಇದೆ ನಮ್ಮಲ್ಲಿ, ಆಮೇಲೆ ಗಿಟಾರ್ ಇದೆ, ಫ್ಲೂಟ್ ಇದೆ, ಆಮೇಲೆ ಭರತನಾಟ್ಯಂ ಡ್ಯಾನ್ಸ್ ಇದೆ, ವೆಸ್ಟರ್ನ್ ಡ್ಯಾನ್ಸ್ ಇದೆ. ಸೊ ಈ ತರ ಕಲೆಗಳು ಎಲ್ಲಾನು ಇಲ್ಲಿದೆ, ಹೇಳ್ಕೊಡ್ತೀವಿ. ಫೀಸು ಅಷ್ಟೇ 1000 rupees ಅಷ್ಟೇ ಫೀಸ್ ಇರುತ್ತೆ. ಇದು ಡ್ರಾಮಾಗಾದ್ರೆ 3 months ಕೋರ್ಸ್ ಗಾದ್ರೆ 25,000 ಸಮಥಿಂಗ್ ಇದೆ 3 months ಕೋರ್ಸ್ ಇರೋದು. ಚಿಕ್ಕ ಮಕ್ಳಿಗಾದ್ರೆ 2500 rupees ಮಂತ್ಲಿ ಫೀಸ್ ಇರುತ್ತೆ. ಅದು 2 hours ಕ್ಲಾಸ್ ತಗೋತೀವಿ. ಸೊ ಹಂಗಾಗಿ ಪರವಾಗಿಲ್ಲ. ಒಂದು 65 ಜನ ಸ್ಟೂಡೆಂಟ್ಸ್ ಇದಾರೆ. ಆಲ್ಮೋಸ್ಟ್ ಎಲ್ಲ ರೆಗ್ಯುಲರ್ ಸ್ಟೂಡೆಂಟ್ಸೇ ಇರೋದು, ಅಂದ್ರೆ ಹಳಬ್ರೇ ಇರೋದು, ಸುಮ್ಮನೆ ತಗೊಳಕ್ ಆಗಲ್ಲ. ಜಾಸ್ತಿ ಜನ ಇದ್ದಷ್ಟು ಕಷ್ಟ. ಸೊ ಹಾಗಾಗಿ ಲಿಮಿಟೆಡ್ ಸ್ಟೂಡೆಂಟ್ಸ್ ಮಾತ್ರ ಇದ್ ಮಾಡ್ತೀನಿ ನಾನು. ತುಂಬಾ ಜನಕ್ಕಾದ್ರೆ ಫೆಸಿಲಿಟೇಟ್ ಮಾಡಕ್ ಕಷ್ಟ, ಸುಮ್ನೆ ತುಂಬಿಸ್ಕೊಬಹುದು, ಬಟ್ ಅದು ಯೂಸ್ ಇಲ್ಲ. ಔಟ್ಪುಟ್ ಏನು ಅಷ್ಟು ರಿಸಲ್ಟ್ ಸಿಗಲ್ಲ. ಅಂಡ್ ಎಲ್ಲ ಒಬ್ಬರಿಗೆ 1 to 1 ಹೇಳ್ಕೊಟ್ರೆ ಅದು ವಾವ್ ಅನ್ಸುತ್ತೆ. ಸುಮ್ನೆ ಗುಂಪಲ್ ಗೋವಿಂದ ಅಂತರ ಹೇಳ್ಬಿಟ್ರೆ ಬಂದು ಹೋದ್ರು ಅನ್ನೋ ತರ ಆಗ್ಬಾರ್ದು ಅಂತ ಹೇಳಿ 1 to 1 ಕ್ಲಾಸ್ಗಳೇ ಜಾಸ್ತಿ ಇರುತ್ತೆ. ಇಲ್ಲಿಂದ ಹೋದ ಮಕ್ಕಳೆಲ್ಲ ಏನ್ ಫೀಡ್ಬ್ಯಾಕ್ ಕೊಡ್ತಾರೆ ತಮಗೆ? ಫೀಡ್ಬ್ಯಾಕ್ ಫಸ್ಟ್ ಫೀಡ್ಬ್ಯಾಕ್ ಬರೋದು ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೆಕೆಂಡ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ, ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ದ ವೇ ನಾವು ಫೆಸಿಲಿಟೇಟ್ ಮಾಡೋ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ. ಅಂಡ್ ಅಪ್ರೋಚ್ ಮಾಡೋ ರೀತಿ, ಅವ್ರನ್ನ ಹ್ಯಾಂಡಲ್ ಮಾಡೋ ರೀತಿ. ಬೇಸಿಕಲಿ ಒಂದ್ ಬಂದಾಗ ನಮಸ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನಕ್ಬಿಟ್ಟೆ ಕಳಿಸ್ತೀವಿ. ಮಾಡ್ಬೇಕಾದ್ರೂ ನಗ್ತಾನೆ ಇರ್ತೀವಿ, ತಮಾಷೆ ಮಾಡ್ತಿರ್ತೀವಿ, ಖುಷಿ ಆಗುತ್ತೆ ಆ ಎನ್ವೈರನ್ಮೆಂಟ್. ಮತ್ತೆ ಏನೇ ಮಾಡ್ಬೇಕಾದ್ರೂ ಮ್ಯೂಸಿಕ್ ಹಾಕಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಿರ್ತೀವಿ. ಡ್ರಾಯಿಂಗ್ ಮಾಡ್ಬೇಕಾದ್ರೂ ಮ್ಯೂಸಿಕ್ ಹಾಕ್ತಿರ್ತೀವಿ. ಆ ತರ ಒಂದು ಚೆನ್ನಾಗಿರುತ್ತೆ ಆಕ್ಚುಲಿ. ಸರ್, ಇಷ್ಟೆಲ್ಲ ಮಾತನಾಡಿದ್ರಿ. ಇವಾಗ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದೀರಾ? ಜೊತೆಗೆ ಡೈರೆಕ್ಷನ್ ಅಥವಾ ಆ ತರ ಏನಾದ್ರು ನಡೀತಾ ಇದೆಯಾ ಅನ್ನುವಂಥದ್ದು ಕೆಲಸ ಕಾರ್ಯ ಹೇಗಿದೆ ಸದ್ಯಕ್ಕೆ? ಸದ್ಯಕ್ಕೆ ಈಗ ಸಿನಿಮಾ ರಿಲೀಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ ಅಷ್ಟೇ.
ರಿಲೀಸ್ ಅಂತ ಅವಾಗ್ಲೇ ಹೇಳ್ದಂಗೆ ಗೆಳೆಯ ಸಿನಿಮಾ ಮತ್ತೆ ನಾವೇ ಭಾಗ್ಯವಂತರು ಸ್ಲೋಗನ್ SIT ಅಂತ ಹೇಳಿ. ಹ್ಮ್ ಅದು ಬಿಟ್ರೆ ಈಗ ಒಂದು ಡೈರೆಕ್ಷನ್ ಅಂತ ಮಾಡ್ಬೇಕು ಅಂತ ಇದೀನಿ. ಸೊ ಅದು ವರ್ಕ್ ನಡೀತಾ ಇದೆ. ಮಕ್ಕಳ ಸಿನಿಮಾ ಸುಮಾರು ವರ್ಷಗಳ ಕನಸದ ಆಕ್ಚುಲಿ ಅದು. ಸೊ ಫ್ರಮ್ ದ ಡೇಸ್ ಫೈಲ್ ನಂಬರ್ 25 ಅಂತ ಹೇಳಿ ಸಿನಿಮಾ ಹೆಸರದು. ಈಗ ಆಲ್ಮೋಸ್ಟ್ ಸಾಂಗ್ ಮುಗ್ದಿದೆ, ಮಾನಸವಳ್ಳ ಅಂತ ಹೇಳಿ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ ಅದಕ್ಕೆ. ಅದು ಬಿಟ್ರೆ ಈಗ ಇನ್ನೊಂದು ಸಿನಿಮಾ ಎತ್ಕೊಂಡಿದೀವಿ. ಸೊ ಅದೊಂದು ಅನೌನ್ಸ್ ಮಾಡಕ್ ಆಗಲ್ಲ, ಬಟ್ ಆಡಿಷನ್ಸ್ ಎಲ್ಲ ಮಾಡ್ತಾ ಇದೀವಿ. ಸೊ ಅದ್ರಲ್ಲಿ ಆಕ್ಟ್ ಮಾಡ್ತಾನೆ, ಡೈರೆಕ್ಷನ್ ಮಾಡ್ತಿಲ್ಲ, ಬಟ್ ಆಕ್ಟ್ ಮಾಡ್ತಾ ಇದೀನಿ. ಗೋಯಿಂಗ್ ಗುಡ್ ಆಕ್ಚುಲಿ. ಜೈಶಾಂತ್ ಅಂತ ಹೇಳಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಅವರು ಸಿಂಪಲ್ ಸುನಿ ಅವ್ರ ಜೊತೆ ಒಂದು ಸುಮಾರು 7 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಈಗ ಒಂದು ಕತೆ ತಗೊಂಡಿದೀವಿ, ತುಂಬಾ ಚೆನ್ನಾಗಿ ವಿಭಿನ್ನವಾಗಿದೆ ಕತೆ. ಅದು ಈಗಿನ ಒಂದು ಟ್ರೆಂಡಿಗೆ, ಅಂದ್ರೆ ಕಂಟೆಂಟ್ ಇಸ್ ಮೇನ್ ಅಂತ ಹೇಳ್ತಾರೆ, ಪಾತ್ರಗಳಿಗಿಂತ ಸಿನಿಮಾನೇ ಕಂಟೆಂಟ್ ಅದ್ಭುತವಾಗಿದೆ. ಸೊ ಹಂಗಾಗಿ ಆ ಸಿನಿಮಾ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ. ಇನ್ನು ಥಿಯೇಟರ್ಗೂ ಕೂಡ ಜನ ಬರ್ತಿಲ್ಲ ಅನ್ನುವಂಥದ್ದು ಕೂಡ ಒಂದು ಕೆಲವೊಂದು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಥಿಯೇಟರ್ಗೆನೆ ಜನ ಬರ್ತಿಲ್ಲ ಅಂದ್ರೆ ಪಾಪ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಪ್ರೊಡ್ಯೂಸರ್ ಹಣ ಹಾಕಿರ್ತಾರೆ. ಸೊ ಇದಕ್ಕೆ ಏನ್ ಹೇಳ್ತೀರಾ ಇತ್ತೀಚಿನ ದಿನಗಳ ವಿದ್ಯಮಾನಗಳ ಬಗ್ಗೆ? ಒಂದು ಸಿನಿಮಾ ಮಾಡ್ಬೇಕಾದ್ರೆ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಸಿನಿಮಾ ಮಾಡೋ ದೊಡ್ಡ ವಿಚಾರ, ಸಿನಿಮಾ ಮಾಡ್ಬಿಡ್ಬೋದು, ಬಟ್ ರಿಲೀಸು ಮಾಡ್ಬಿಡ್ಬೋದು. ಆಡಿಯನ್ಸ್ ಹೇಗೆ ಕರ್ಕೊಂಡ್ ಬರ್ತೀರಾ? ತುಂಬಾನೇ ಕಷ್ಟ ಆಕ್ಚುಲಿ ಹೇಳ್ಬೇಕಂದ್ರೆ. ಸಿನಿಮಾ ನಿರ್ಮಾಪಕರು ಅಲ್ಲೋ ಇಲ್ಲೋ ಏನೋ ದುಡ್ಡು ಸಾಲನ ಮಾಡಿ ಅಥವಾ ಏನಕ್ಕೋ ತಂದು ಹಾಕಿರ್ತಾರೆ, ಬಟ್ ಅದನ್ನ ಮಾಡಕ್ಕೂ ಮುಂಚೆ ಮಾರ್ಕೆಟಿಂಗ್ ತುಂಬಾ ಪ್ಲಾನ್ ಮಾಡಿರ್ಬೇಕು. ಪ್ರಚಾರ ಹೇಗೆಲ್ಲ ಮಾಡ್ತೀನಿ, ಸೊ ನನ್ನ ಕಂಟೆಂಟ್ ಏನು, ಈಗ ಸಿನಿಮಾ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ನೀನು ಯಾವ ರೀತಿ ಮುಟ್ಟಿಸ್ತಿದ್ಯಾ ಆಡಿಯನ್ಸ್ಗೆ, ನೀನ್ ಸಿನಿಮಾ ಬರ್ತಿದೆ ಅಂತ ಯಾರಿಗ್ ಗೊತ್ತಿದೆ? ಸೊ ಆ ಸಿನಿಮಾ ಮೇಲೆ ವರ್ಕ್ ಮಾಡಿ, ಸಿನಿಮಾ ವರ್ಕ್ ಮಾಡಿದ್ಮೇಲೆ ಆಡಿಯನ್ಸ್ಗೆ ನಾನು ಹೇಗೆ ತಲುಪಿಸ್ತೀನಿ ಅನ್ನೋದು ತುಂಬಾ ಮುಖ್ಯ. ಸೊ ಥಿಯೇಟರ್ ಬಂದ್ಮೇಲೆ ನೋಡ್ಕೊಳೋಣ, ಸಿನಿಮಾ ಆದ್ಮೇಲೆ ನೋಡ್ಕೊಳೋಣ, ಸಿನಿಮಾ ಆದ್ಮೇಲೆ ಗ್ರಾಂಡ್ ಪ್ರಚಾರ ಮಾಡೋಣ ಅಂದ್ರೆ ಪ್ರೊಡ್ಯೂಸರ್ ಮನೆಗೆ ಹೋಗ್ಬೇಕಾಗತ್ತೆ, ಇಲ್ಲ ಸೂಸೈಡ್ ಮಾಡ್ಕೊಬೇಕಾಗತ್ತೆ. ಈ ತರದ ಪರಿಸ್ಥಿತಿಗಳು ತುಂಬಾ ಬರುತ್ತೆ. ಸೊ ಮೇನ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಪ್ಲಾನ್ ಅಂಡ್ ಕಂಟೆಂಟ್ ಮೇಲೆ ವರ್ಕ್ ಮಾಡ್ಬೇಕು. ನಿಮ್ಮ ಸಿನಿಮಾ ಕಂಟೆಂಟ್ ಇತ್ತಂತ ಬರ್ತಾರೆ. ಈಗ ಉದಾಹರಣೆಗೆ ಬ್ಲಿಂಕ್ ಸಿನಿಮಾ ಬಹಳ ಅದ್ಭುತವಾಗಿ ಶ್ರೀನಿಧಿ ಬೆಂಗಳೂರು ನೋಡಿ, ಅದೆಷ್ಟು ಟೈಮ್ ಟ್ರಾವೆಲ್ ಬಗ್ಗೆ ಸಿನಿಮಾ ತೆಗೆದು ಬಹಳ ಕಷ್ಟ ಆಕ್ಚುಲಿ. ಎಡಿಟರ್ ಅಂತ ಹ್ಯಾಟ್ಸ್ ಆಫ್, ಇಡೀ ಟೀಮ್ ಆಕ್ಚುಲಿ ಥಿಯೇಟರ್ ಟೀಮ್, ಅವರು ರಂಗಭೂಮಿ ಕಲಾವಿದರು, ಅವ್ರೆಲ್ಲರೂ ಸೇರ್ಕೊಂಡೆ ಆ ಸಿನಿಮಾ ಮಾಡಿರುವಂತದ್ದು. ಸೊ ಹಸಿವು ಒಂದಿರ್ಬೇಕು, ಹಸಿವಿನ ಜೊತೆ ಅದು ಗುರಿ ಮುಟ್ಟಬೇಕು, ಗುರಿ ಜೊತೆಗೆ ರೀಚ್ ಮಾಡ್ಸಕ್ಕೆ ಹೇಗ್ ಮಾಡ್ಬೋದು. ಅವ್ರು ಎಷ್ಟು ಮಾಡಿದಂದ್ರೆ ಸ್ಟಾರ್ಟಿಂಗ್ ಒಂದೇ ಫೋಕಸ್ ಇತ್ತು, ಒಂದು ಥಿಯೇಟರ್ ಮಾಡೋಣ ಸರ್ ಸಾಕು ಅಷ್ಟೇ ಅಂತ. ಅದೆಲ್ಲೋ ಒಂದ್ ಕಡೆ ಅವ್ರಿಗೆ ವಾವ್ ಅನಿಸ್ಬಿಡ್ತು, ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ, ಇದು ಹೇಗಾದ್ರೂ ಮಾಡಿ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ಪ್ರಚಾರ ಶುರು ಮಾಡಿದ. ಆಮೇಲೆ ಪ್ರೊಡ್ಯೂಸರ್ ಬಂದು ಸರ್ ಚೆನ್ನಾಗ್ ಆಗ್ತದೆ, ಇನ್ನೊಂದೆರಡು ಥಿಯೇಟರ್ ತಗೊಳ್ಳಿ. ಜನ ಜಾಸ್ತಿ ಹೋಗೋಕ್ ಶುರು ಆದ್ರು, ಥಿಯೇಟರ್ ಜಾಸ್ತಿ ಇನ್ಕ್ರೀಸ್ ಆಯ್ತು. ಸೊ ಕಂಟೆಂಟ್ ಮೇಲೆ ವರ್ಕ್ ಮಾಡ್ಬೇಕು, ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡ್ಬೇಕು. ಇಂಚು ವರ್ಕ್ ಮಾಡಿದ್ರೇನೆ ಸಿನಿಮಾ ಆಗೋಕ್ ಸಾಧ್ಯ. ನಾವೇನೋ ಮಾಡ್ಬಿಡ್ಬೋದು, ಒಂದು ಸ್ಟೋರಿ ಬೋರ್ಡ್ ಇರಲ್ಲ, ಒಬ್ಬ ಡೈರೆಕ್ಟರ್ಗೆ ಕ್ಯಾಮ್ರದ ಬಗ್ಗೆ ಗೊತ್ತಿರಲ್ಲ, ಯಾವ ಲೆನ್ಸ್ಗೆ ಏನ್ ಯೂಸ್ ಮಾಡೋಕ್ ಗೊತ್ತಿರಲ್ಲ. ಡೈರೆಕ್ಟರ್ ಆಗ್ಬಿಟ್ರೆ ಕ್ಯಾಮ್ರಾ ನೋಡ್ಕೊಂತಾನೆ, ಸೊ ನಮ್ಗೇನ್ ಅವಶ್ಯಕತೆ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಡಿಪೆಂಡ್ ಆಗೋದು, ಕ್ಯಾಮ್ರಾ ಮೇಲೆ ಹೇಳ್ದಂಗೆ ಇವ್ರು ಡಿಪೆಂಡ್ ಆಗೋದು. ಸಿನಿಮಾ ಶುರು ಮಾಡ್ತಾರೆ, ಆಮೇಲೆ ಎಂಡ್ ಆಗಲ್ಲ, ಮಧ್ಯದಲ್ಲಿ ಕೈ ಕೊಟ್ಬಿಟ್ಟು ಹೋಗುತ್ತೆ. ಸೊ ಈ ತರದ ಬಹಳ ಪರಿಸ್ಥಿತಿಗಳು ಬರುತ್ತೆ. ಸೊ ಸಿನಿಮಾದ ನಾಲೆಜ್ ಆಗಿರ್ಬೋದು, ಎಸ್ಪೆಷಲಿ ಮಾರ್ಕೆಟಿಂಗ್ ಬಗ್ಗೆ ಸಿನಿಮಾ ಮಾಡೋರು ತಿಳ್ಕೊಂಡಿರ್ಬೇಕಾಗುತ್ತೆ. ಯಾಕಂದ್ರೆ ಆಡಿಯನ್ಸ್ ಬರ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಈಗಿನ ಒಂದು ಟ್ರೆಂಡ್ ಏನಪ್ಪಾ ಅಂತ ಹೇಳಿದ್ರೆ ಕಲಾವಿದರುಗಳ ಜೊತೆಗೆ ಹೊಸ ಕಲಾವಿದರಿಗೆ ತುಂಬಾ ಪ್ರಾಮುಖ್ಯತೆನೂ ಕೊಡ್ತಿದ್ದಾರೆ. ಸೊ ಹೊಸಬ್ರಿಗೆ ಬಹಳ ಕಷ್ಟ ಹಂಗೆ ಹೀಗೆ ಅಂತ ಹೇಳಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಕಂಟೆಂಟ್ ಚೆನ್ನಾಗಿತ್ತು, ಅಪ್ರೋಚ್ ಮಾಡಿ, ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳಿ, ಪ್ರಚಾರ ಮಾಡಿ. ಪ್ರತಿ ಒಬ್ರಿಗೂ, ಇವನ್ ಟೀ ಮಾರೋರ್ಗು, ಹೂವ ಹಾಕೋರ್ಗುನು, ಹೂವ ಮಾರೋರ್ಗುನು ಹೋಗಿ ಪ್ರಚಾರ ಮಾಡಿ ಅಂತ ಅಷ್ಟೇ. ಓಕೆ ಸರ್, ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಡಿ ಬಾಸ್ ಅವರು ಅಂದ್ರೆ ದರ್ಶನ್ ಅವರು ಇವಾಗ ಕೊಲೆ ಆರೋಪದ ಮೇಲೆ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂತದ್ದು, ಇದರ ಬಗ್ಗೆ ತಮ್ಮ ಅಭಿಪ್ರಾಯ, ರಿಯಾಕ್ಷನ್? ಆಕ್ಚುಲಿ ನಾನು ಡಿ ಬಾಸ್ ಅವರ ಫ್ಯಾನ್ ಆಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾಮಿಡಿ ಕಿಲಾಡಿಗಳು ನಡೆಯಬೇಕಾದ್ರೆ ತುಂಬಾ ಮೆಚ್ಚುಗೆಯನ್ನು ಕೊಟ್ಟಿದ್ರು. ಆಕ್ಚುಲಿ ಈಗಿನ ಪರಿಸ್ಥಿತಿಗಳು, ಮಾಧ್ಯಮಗಳಾಗಿರ್ಬೋದು, ಎಲ್ಲವೂ ನೋಡ್ಬೇಕಾದ್ರೆ ಅಪರಾಧ ಯಾರು ಮಾಡಲ್ಲ, ಎಲ್ಲರೂ ಅಪರಾಧ ಮಾಡ್ತಾರೆ. ಆದ್ರೆ ಅಪರಾಧ ಅವರೊಬ್ರು ಸೆಲೆಬ್ರಿಟಿ ಅನ್ನೋದಕ್ಕೆ ಅದನ್ನ ಎತ್ತಿ ತೋರಿಸ್ತಾ ಇದೀವಿ ಹೊರತು ಬೇರೆ ಇನ್ನೇನಿಲ್ಲ. ಅಪರಾಧ ಪ್ರತಿಯೊಬ್ರು ಮಾಡ್ತಾರೆ, ಹಂಗಂತ ಹೇಳ್ಬಿಟ್ಟು ಅದನ್ನ ಒತ್ತಿ ಮೊದಲೇ ನೋವಲ್ಲಿದ್ದಾರೆ ಅಂದ್ಮೇಲೆ ಮತ್ತೆ ನೋವು ಯಾಕೆ? ಒಬ್ಬ ಮನುಷ್ಯ ಏನೇ ಮಾಡಿದ್ರು ಬರೀ ಅದೇ ರೀತಿಯಲ್ಲೇ ನೋಡ್ತೀರಂದ್ರೆ ಅದು ತಪ್ಪದು. ತಿದ್ಕೊಳಕ್ ಅವಕಾಶ ಕೊಡ್ಬೇಕು, ತಿದ್ಕೊಂತಾ ಇದಾರೆ ಹೇಗಂತ ಹೇಳ್ಬಿಟ್ಟು ಅದನ್ನ ಮತ್ತೆ ಮಾತಾಡೋದು, ಅದ್ರ ಬಗ್ಗೆ ಮಾತಾಡೋದು, ಅವ್ರು ಹಂಗ್ ಮಾಡಿದ್ರು, ಇವ್ರ ಹಿಂಗ್ ಮಾಡಿದ್ರು, ಹಂಗ್ ತೋರ್ಸ್ಬಿಟ್ರು, ಅವ್ರು ಯಾರೋ ಧ್ಯಾನದಲ್ಲಿ ಇರ್ಬೋದಪ್ಪ, ಏನೋ ಒಂದ್ ಫಿಂಗರ್ ತೋರ್ಸಿದಕ್ಕೆ ಮಾಧ್ಯಮದವ್ರಿಗೆಲ್ಲ ಹಿಂಗ್ ತೋರ್ಸ್ಬಿಟ್ರು ಅಂತ ಯಾರೋ ಅಪಪ್ರಚಾರಿಗಳು ಹಂಗ್ ಮಾಡಿದ್ರು. ಇಟ್ಸ್ ನಾಟ್ ತಪ್ಪದು. ಆಕ್ಚುಲಿ ಒಬ್ಬ ವ್ಯಕ್ತಿಗೆ ನೋವು ಮೇಲೆ ನೋವು ಕೊಡೋದು ತುಂಬಾ ತಪ್ಪದು. ತಪ್ಪು ಮಾಡಿದ್ದಾರೆ, ಶಿಕ್ಷೆ ಆಗಿದೆ, ಆಗ್ತಾ ಇದೆ,
ಹಾಗಂತ ಹೇಳ್ಬಿಟ್ಟು ಪ್ರತಿ ಸರಿನೂ ಆತರ ಅವರು ನಿಂತ್ಕೊಂಡ್ರು ಒಂದು ನ್ಯೂಸ್ ಕೊಡೋದಾಗ್ಲಿ ಅಥವಾ ನಿಂತ್ಕೊಂಡು ಅದ್ರ ಬಗ್ಗೆ ಮಾತಾಡೋದಾಗ್ಲಿ ಅಥವಾ ಎಲ್ಲೋ ಸುಮ್ನೆ ಇರಕ್ ಆಗಲ್ಲ ಅನ್ಸುತ್ತೆ ಜನಗಳಿಗೆ. ಅವ್ರ ಬಗ್ಗೆ ನೆಗೆಟಿವ್ ಮಾತಾಡದೆ ಇರಕ್ ಆಗಲ್ಲ ಅಂತ ಅನ್ಸುತ್ತೆ ಕೆಲವು ಜನಕ್ಕೆ. ಸೊ ಬೇಡ, ಸಾಕು ಮನುಷ್ಯನಿಗೆ ಅಷ್ಟು ನೋವು ಕೊಡೋದು ತಪ್ಪು ಅನ್ಸ್ಬಿಟ್ಟಿದೆ. ಸೊ ದಯವಿಟ್ಟು ದರ್ಶನ್ ಅವ್ರಿಗೆ ಕಮೆಂಟ್ಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮ್ ಲೈಫಲ್ಲೂ ನಿಮ್ಗೊಂದು ನೋವು ಆಗಿದೆಯಲ್ಲ, ಅದನ್ನ ಮರ್ಯಾದೆ ಅದನ್ನ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಹಿಂಗ ಎಷ್ಟು ನೋವು ಆಗುತ್ತೆ ಯೋಚನೆ ಮಾಡಿ. ಸೊ ನೋವು ಕೊಡೋಕ್ ಹೋಗ್ಬೇಡಿ, ಸಾಕು. ದಯವಿಟ್ಟು ನೋವು ಕೊಡ್ಬೇಡಿ, ಆಲ್ರೆಡಿ ನೋವು ಅನ್ಭವಿಸಿದ್ದಾರೆ. ಅದ್ರ ಜೊತೆಗೆ ಅಭಿಮಾನಿಗಳಂತ ಯಾರ್ಯಾರಿದ್ದಾರೋ ಅವ್ರಿಗೂ ಬೇಜಾರ ಆಗ್ಬಿಟ್ಟಿದೆ ತುಂಬಾ. ಅದ್ರ ಜೊತೆಗೆ ಅಭಿಮಾನಿಗಳಂತಲ್ಲ, ಇಂಡಸ್ಟ್ರಿಗೆನೆ ಈಗ ಅವ್ರ ಬಗ್ಗೆ ಮಾತಾಡಕ್ಕೆ ಹಂಗಪ್ಪ ಹಿಂಗೆ ಬೇಡ, ನಾವ್ ಅದ್ರ ಬಗ್ಗೆ ಬೇರೆ ಮಾತಾಡಿ ಅಂತ ಹೇಳ್ಬಿಡ್ತಾರೆ. ಸೊ ದಯವಿಟ್ಟು ಸ್ಟಾಪ್ ಮಾಡಿ ಅದನ್ನ ಮಾತಾಡೋದನ್ನ. ಅವ್ರ ನೋವು ಅನ್ಭವಿಸೋದು ಏನ್ ಬಂದಾಗ. ಸೊ ಪ್ಲೀಸ್ ವೆಲ್ಕಮ್, ನಮ್ ಜೊತೆ ಆರಾಮಾಗಿ ಜೀವನ ಮಾಡಿ, ಅದ್ ಹೇಗೆ ಲೈಫ್ ಲೀಡ್ ಮಾಡ್ತಾರೆ ಹಾಗೆ ಮಾಡ್ಲಿ. ಅದ್ರ ಜೊತೆಗೆ ದೇವ್ರು ಆರೋಗ್ಯವಾಗಿ ಎಲ್ಲವನ್ನೂ ಕೊಡ್ಲಿ. ಅವ್ರಿಗೆ ಮಾನಸಿಕವಾಗಿ ಅರ್ಥ ಮಾಡ್ಕೊಂಡಿದ್ರೆ, ಆ ವ್ಯಕ್ತಿ ಅರ್ಥ ನಮ್ಮ ದರ್ಶನ್ ಅರ್ಥ ಮಾಡ್ಕೊಂಡಿದ್ರೆ ಲೈಫ್ ಆರಾಮಾಗಿ ಲೀಡ್ ಮಾಡ್ಕೊಂಡು ಮತ್ತೆ ಆ ತಪ್ಪುಗಳು ಮಾಡ್ದಂಗೆನೆ ಇನ್ನು ಅದ್ಭುತವಾಗಿ ಲೈಫ್ ನ ಲೀಡ್ ಮಾಡ್ಕೊಂಡು ಹಲವಾರು ಕಲಾವಿದರಿಗೆ ಅವ್ರು ಬೆಳೆಸ್ಕೊಂಡು ಹೋಗ್ತಾರಂತ ಒಂದು ನಂಬಿಕೆ ಇದೆ. ಅಂಡ್ ಇನ್ನ ಇಂಡಸ್ಟ್ರಿಯಲ್ಲಿ ದರ್ಶನ್ ಅವರಿಗೆ ಅಥವಾ ದರ್ಶನ್ ಅವರ ಸಿನಿಮಾಗಳಿಗೆ ಇದೆಷ್ಟು ಎಫೆಕ್ಟ್ ಅನ್ನುವಂಥದ್ದು, ಎಷ್ಟು ಡ್ರಾಬ್ಯಾಕ್ ಆಗುತ್ತೆ ಅನ್ನುವಂಥದ್ದು ಅದ್ರ ಮುಂದಕ್ಕ ಅಥವಾ ನೆಕ್ಸ್ಟ್? ಇದು ನನಗ್ ಗೊತ್ತಿರೋ ಪ್ರಕಾರ ಆಸ್ ಅ ಕಲಾವಿದನಾಗಿ ನಾನು ಹೇಳೋ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಸಾಕಷ್ಟು ಮಾತಾಡುವುದು ಇದ್ರ ಬಗ್ಗೆ. ಬಟ್ ನನ್ನ ಒಂದು ಒಪಿನಿಯನ್ ಏನಪ್ಪ, ಅವರೊಬ್ರು ಕಲಾವಿದರಾಗಿ ಅವ್ರನ್ನ ಸ್ವೀಕರಿಸಿದ್ದೇವೆ ಹೊರತು ಅವ್ರ ಪರ್ಸನಲ್ ಆಗಿ ಸ್ವೀಕರಿಸಿಲ್ಲ. ಕಲಾವಿದರಾಗಿರ್ಬಂದು ಅವ್ರ ಸಿನಿಮಾ ಮಾಡಿದ್ರೆ ಜನ ಇನ್ನೂ ಹೆಚ್ಚಾಗಿ ಇಷ್ಟಪಡ್ತಾರೆ, ಜನ ನೋಡ್ತಾರೆ. ಅವ್ರನ್ನ ನೋಡುವ ವರ್ಗನೇ ಇದೆ, ಕಾಯ್ತಾರೆ, ನೋಡ್ತಾರೆ. ಅವ್ರು ಬಂದಿದ್ಮೇಲೆ ಏನೋ ಬಿದೋಗ್ಬಿಡುತ್ತೆ ಅಥವಾ ಅವರು ಸಿನಿಮಾ ಮಾಡಿದ್ರೆ ಯಾರು ನೋಡಲ್ಲ. ಅವರೊಬ್ರು ಕಲಾವಿದರು, ಅವರ ನಟನೆಗೆ ಜನ ಮೆಚ್ಚಿದ್ದಾರೆ. ಅವ್ರು ಬಂದ್ ಮಾಡ್ತಾರೆ ಜನ ನೋಡ್ತಾರೆ, ಡೆಫಿನೆಟ್ಲಿ ನೋಡ್ತಾರೆ. ಯಾಕಂದ್ರೆ ಕಲಾವಿದ್ರಂತ ಅಕ್ಸೆಪ್ಟ್ ಮಾಡಿದೀವಲ್ಲ, ದೇನ್ ಅವ್ರು ಮಾಡಿದ್ರೆ ಡೆಫಿನೆಟ್ಲಿ ಯಾಕೆ ನೋಡಲ್ಲ, ನೋಡೇ ನೋಡ್ತೀವಿ. ಸಲ್ಮಾನ್ ಖಾನ್ ಆಗಿರ್ಬೋದು, ಸಂಜಯ್ ದತ್ ಆಗಿರ್ಬೋದು, ಅವರೆಲ್ಲ ಏನ್ ಮಾಡಿಲ್ಲ ನೋಡಿ, ಅವ್ರು ಎಷ್ಟು ಅದ್ಭುತವಾದ ಸಿನಿಮಾಗಳು ಮಾಡ್ಕೊಂಡ್ ಬರ್ತಿದ್ದಾರೆ. ಹಾಗಂತ ಅವ್ರು ಅಪರಾಧಿಗಳಂತ ಏನ್ ಮಾಡಿಲ್ಲ, ಸಿನಿಮಾಗಳು ಅವ್ರನ್ನ ಕಲಾವಿದ್ರಂತ ಅಕ್ಸೆಪ್ಟ್ ಮಾಡಿದಾರೆ, ಜನ ನೋಡ್ತಿದ್ದಾರೆ. ಸೊ ಕಂಪೇರು ಮಾಡಬಾರ್ದು, ಅವ್ರನ್ನ ಕಲಾವಿದರಾಗಿ ಸ್ವೀಕರಿಸಿದ್ ಕಲಾವಿದರಾಗಿ ತಗೋಣ. ಓಕೆ, ಇನ್ನೊಂದು ಕೊನೆಯದಾಗಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಮಿಮಿಕ್ರಿ ಮಾಡಿ ತೋರಿಸ್ಬೋದಾ? ಅಥವಾ ಜಗ್ಗೇಶ್ ಅವರ ಮಿಮಿಕ್ರಿ ಮಾಡ್ತೀರಾ? ಒಂದೇ ಒಂದು ಮಿಮಿಕ್ರಿ ಜಗನ್ ಅವ್ರದ್ದು, ಯಾಕಂದ್ರೆ ನಾನು ಅವ್ರನ್ನ ನೋಡ್ಕೊಂಡು ಬೆಳೆದಿರೋದ್ರಿಂದ ಅವ್ರ ತರ ಒಂದು ಮಾತಾಡ್ಬಿಡ್ತೀನಿ. ಜಗನ್ ಅವರು ಅವಾಗ ಮಾಡ್ತಿದ್ದಂತ ಮಿಮಿಕ್ರಿ. Oh, ya kau ni namai mana kau? Yang kau tadi macam kalau kau ini bed cake seperti lah kau dating, so dabak. Oh, balla. ಸೂಪರ್, ನೈಸ್, ತುಂಬಾ ಚೆನ್ನಾಗಿದೆ. ಅಂಡ್ ಈ ತರ ಮಿಮಿಕ್ರಿಗಳನ್ನ ನಾವು ಅದೇ ಟಿವಿಯಲ್ಲಿ ನೋಡ್ತಾ ಇರ್ತೀವಿ. ನಿಮ್ಮ ಮಿಮಿಕ್ರಿಗಳನ್ನ ನೀವು ಮಾಡಿರುವಂತದ್ದು ಶೋಗಳು ಎಲ್ಲ ಕೂಡ ಒಳ್ಳೇದಾಗ್ಲಿ ಸರ್. ನಿಮ್ಮ ಜರ್ನಿ ಇನ್ನು ಕೂಡ ಮುಂದುವರಿಲಿ, ಹೊಸ ಹೊಸ ಸಿನಿಮಾಗಳಲ್ಲಿ ಮಾಡಿ, ಹಾಗೆ ನಿಮ್ಮ ಡೈರೆಕ್ಷನ್ ಇಂದ ಹೊಸ ಹೊಸ ಸಿನಿಮಾಗಳು ಬರ್ಲಿ ಅನ್ನುವಂಥದ್ದು ನಮ್ಮ ಆಶಯ ಸರ್. ಸರ್, ಇಷ್ಟೊತ್ತು ನಮ್ಮ ಸಂಜೀವಾಣಿ ಜೊತೆ ಮಾತನಾಡಿದಿರಾ, ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕಾಮಿಡಿ ಕಿಲಾಡಿ ಲೋಕೇಶ್ ಕುಮಾರ್ ಅವರು ಅವರ ಜೀವನದ ಬಗ್ಗೆ ನಮ್ಮ ಜೊತೆ ಮಾತನಾಡಿದ್ರು. ಲೈಫ್ ಸ್ಟೋರಿ ಹೇಗಿತ್ತು, ಜೊತೆಗೆ ಎಷ್ಟೊಂದು ಸ್ಟ್ರಗಲ್ ಪಟ್ರು, ತಂದೆ ತಾಯಿಯ ಪ್ರೀತಿ ಇಲ್ಲದೆ ಹೇಗೆ ಬದುಕನ್ನ ಕಟ್ಕೊಂಡ್ರು ಅನ್ನೋದನ್ನ ಮಾತನಾಡಿದ್ರು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ, ಥಿಯೇಟರ್ಗೆ ಜನ ಯಾಕೆ ಬರ್ತಾ ಇಲ್ಲ, ಜೊತೆಗೆ ದರ್ಶನ್ ಅವರ ವಿಚಾರ ಬಗ್ಗೆ ಕೂಡ ನಮಗೆ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆ ವಾಣಿ.